ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ, ಫಾಲೋವರ್ಸ್ ಇದ್ದಾರೆ, ವ್ಯೂಸ್ ಬರ್ತಾ ಇದೆ ಅಂದರೆ ಟೆನ್ಷನ್ನೇ ತೊಗೊಳ್ದೇ ಇವಾಗಲೇ ನೀವು ಬ್ರ್ಯಾಂಡ್ ಪ್ರಮೋಷನ್ನ ಕೊಲಾಬ್ರೇಷನ್ನ ಮಾಡ್ಬೋದು. ಸೊ ಅದಕ್ಕೆ 1000 ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು. ಸೊ 1000 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ನೀವು ಬ್ರ್ಯಾಂಡ್ ಪ್ರಮೋಷನ್ನ ಮಾಡ್ಬೋದು. ಸೊ ಹೇಗೆ ಮಾಡೋದು, ಎಲ್ಲಿ ಅಪ್ಲೈ ಮಾಡಬೇಕು, ಬ್ರ್ಯಾಂಡ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಪ್ರತಿಯೊಂದೂ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕ್ವೆಶನ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಇವಾಗ ಇನ್ಸ್ಟಾಗ್ರಾಮಲ್ಲಿ ನಿಮಗೆ 1000 ಫಾಲೋವರ್ಸು ಇದ್ದರೆ ನೀವು ಕೂಡ ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡ್ಬೋದು ಅಥವಾ ಪ್ರಮೋಷನ್ ಕೂಡ ಮಾಡ್ಬೋದು. ಸೊ ಅದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು, ಇನ್ಸ್ಟಾಗ್ರಾಮಲ್ಲೇ ಅವರು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಎಲಿಜಿಬಲ್ ಇದ್ದರೆ ನಿಮಗೆ ಬ್ರ್ಯಾಂಡ್ ಪ್ರಮೋಷನ್ನು ಬರುತ್ತೆ. ನೀವೇ ಕೂಡ ಬ್ರ್ಯಾಂಡ್ದವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಬ್ರ್ಯಾಂಡವರೇ ನಿಮ್ಮ ಪೇಜಲ್ಲಿ ಫಾಲೋವರ್ಸ್ ಜಾಸ್ತಿ ಇದ್ದರೆ ಬ್ರ್ಯಾಂಡ್ ಅವರೇ ನಿಮಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ತಾರೆ. ಬಟ್ ಈ ಒಂದು ಆಪ್ಷನ್ನ ನೀವು ಆನ್ ಇಟ್ಟಿರಬೇಕು, ಇಲ್ಲ ಅಂದರೆ ಬ್ರ್ಯಾಂಡ್ ಪ್ರಮೋಷನ್ನು ಬರೋದಿಲ್ಲ. ಹಾಗಾಗಿ ಸೊ ಅದು ಆಪ್ಷನ್ ಯಾವುದು ಏನು ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವೀಡಿಯೋಸ್ನೂ ನೋಡಿ ನಿಮಗೇನಾದ್ರು ಇಷ್ಟ ಆಯಿತು, ಹೆಲ್ಪ್ಫುಲ್ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ವೀಡಿಯೋ ನಿಮಗೆ ಬೇರೆ ಯಾವುದಾದ್ರೂ ಇನ್ಫಾರ್ಮೇಟಿವ್ ವೀಡಿಯೋ ಬೇಕು ಅಂತ ಅಂದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಓಕೆನಾ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡೋಣ. ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ನೀವು ಅಲ್ಲಿ ಏನು ಸರ್ಚ್ ಮಾಡಬೇಕು ಅಂದರೆ ನಿಮ್ಮ ಒಂದು ಲೋಗೋ ಮೇಲೆ ಹೋಗಿ. ಸೊ ಅಲ್ಲಿ ಹೋದಾಗ ಮೇಲ್ಗಡೆ ಇದೆ ನೋಡಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಹೇಳ್ಬಿಟ್ಟು, ಒಂದು ನಿಮಿಷ, ಇಲ್ಲಿದೆ ನೋಡಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಇದೆ ಅಲ್ವಾ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಬ್ರ್ಯಾಂಡ್ ಕಂಟೆಂಟ್ ಅಂತ ಹೇಳಿ ಆಪ್ಷನ್ ಇದೆ ಅಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಯಾಕೆ ಅಂದರೆ ಇನ್ಸ್ಟಾಗ್ರಾಮ್ ಅವರೇ ಈ ಒಂದು ಫೀಚರ್ನ ಬಿಟ್ಟಿರೋದು. ಸೊ ಯಾರೇ ಆಗಿರ್ಬೋದು ಇನ್ಸ್ಟಾಗ್ರಾಮಿಂದ ನೀವು ಆರಾಮ್ಸೆ ಬ್ರ್ಯಾಂಡ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನಿಮ್ಮೊಂದು ಪೇಜ್ ಹೈಲೈಟ್ ಇತ್ತು, ವ್ಯೂಸ್ ಜಾಸ್ತಿ ಬರ್ತಾಯಿತ್ತು, ಫಾಲೋವರ್ಸ್ ಜಾಸ್ತಿ ಇದ್ದರು ಅಂದರೆ ಬ್ರ್ಯಾಂಡ್ ಅವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆದರೆ 1000 ಫಾಲೋವರ್ಸ್ ಇದ್ದರು ಅಂದರೆ ನೀವೇ ಕಾಂಟ್ಯಾಕ್ಟ್ ಮಾಡೋದು ಬೆಸ್ಟ್, ಓಕೆನಾ. ಸೊ ಹಾಗಾಗಿ ನೀವು ಇಲ್ಲಿ ಬ್ರ್ಯಾಂಡ್ ಕಂಟೆಂಟ್ ಅಂತ ಇರುತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ 2 ಆಪ್ಷನ್ ಸಿಗುತ್ತೆ. ಅಲ್ಲಿ ಎಲಿಜಿಬಲ್ ಮಾಡ್ಕೊಳ್ಳಿ. ಇದೇನು ಎಲಿಜಿಬಲ್ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಆ ಥರ ಕಾಣಿಸ್ತಾ ಇದೆ, ತೋರಿಸ್ತೀನಿ ರೀ. ಇದೇನಿದೆ ಅಲ್ವಾ ಎಲಿಜಿಬಲ್ ಅಂತ ಹೇಳಿ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಗ್ರೀನ್ ಟಿಕ್ ಬರಬೇಕು, ಹಾಗೆ ಎಲಿಜಿಬಲ್ ಅಂತ ಬರಬೇಕು. ಆಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ಕಂಟೆಂಟ್ ಅಂತ ಹೇಳಿ ಕಾಣ್ತಾ ಇದೆ, ಬ್ರ್ಯಾಂಡೆಡ್ ಕಂಟೆಂಟ್, ಓಕೆನಾ. ಸೊ ಇಲ್ಲಿ ನಿಮಗೆ ಗ್ರೀನ್ ಇದೆ ಅಲ್ವಾ, ನೀವು ಇದನ್ನು ಆನ್ ಮಾಡ್ಕೋಬೇಕು. ಸೊ ಆನ್ ಮಾಡ್ಕೊಂಡಾಗ ಎಲಿಜಿಬಲ್ ಇದ್ದೀರಾ ಅಂತ ಗೊತ್ತಾದರೆ ನೀವು ಕೂಡ ಬ್ರ್ಯಾಂಡ್ ಪ್ರಮೋಷನ್ನ ಮಾಡ್ಬೋದು. ಬಟ್ ಬರೀ 1000 ಫಾಲೋವರ್ಸ್ ಇದ್ದರೂ ಕೂಡ ನೀವು ಬ್ರ್ಯಾಂಡ್ ಪ್ರಮೋಷನ್ನ ಮಾಡ್ಬೋದು, ಓಕೆನಾ. ಸೊ ಇದು ಆಯಿತು. ಹೇಗೆ ಬ್ರ್ಯಾಂಡ್ಗೆ ಕಾಂಟ್ಯಾಕ್ಟ್ ಮಾಡೋದು ಅದು ಬೇಕಲ್ವಾ. ಸೊ ನೋಡೋಣ. ಇವಾಗ ಮತ್ತೆ ಬ್ಯಾಕ್ ಹೋಗಿ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ. ಸೊ ಇಲ್ಲಿದೆ ನೋಡಿ ರಿಕ್ವೆಸ್ಟ್ ಅಪ್ರೂವಲ್ ಫ್ರಮ್ ಬ್ರ್ಯಾಂಡ್ ಪಾರ್ಟ್ನರ್ಸ್ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ರಿಕ್ವೆಸ್ಟ್ ಅಪ್ರೂವಲ್ ಅಂತ ಹೇಳಿ ಈ ಥರ ಬರುತ್ತೆ. ನೀವು ಯಾವ ಒಂದು ಬ್ರ್ಯಾಂಡ್ ಜೊತೆ ಕೊಲಾಬ್ರೇಷನ್ ಮಾಡ್ಬೋದು ಅಥವಾ ಪ್ರಮೋಷನ್ ಮಾಡ್ಬೋದು ಅಂದ್ಕೊಂಡಿದ್ದೀರಾ ಆ ಒಂದು ಬ್ರ್ಯಾಂಡ್ನ ನೀವಿಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ನಾನಿವಾಗ ಟ್ರೆಂಡಿಂಗಲ್ಲಿರೋದು ಅಂದರೆ ಬಿಕೋ ಅವರ ಪ್ರಾಡಕ್ಟು, ಓಕೆನಾ. ನಾನು ಬಿಕೋ ಅವರ ಪ್ರಾಡಕ್ಟನ್ನ ಸರ್ಚ್ ಮಾಡ್ತೀನಿ, ಅಂದರೆ ಅವ್ರ ವೆಬ್ಸೈಟ್ನ ಸರ್ಚ್ ಮಾಡ್ತೀನಿ, ಅವ್ರ ಪೇಜ್ನ. ಸೊ ಇಲ್ಲಿ ನೀವು ಸರ್ಚ್ ಮಾಡಬೇಕು. ಅದು ನೀವು ಯಾರ ಇದು ಬರಿತೀರಲ್ವ, ಯಾವ ಬ್ರ್ಯಾಂಡ್ ಬರೀತೀರಾ, ಸೊ ಅಲ್ಲಿ ನಿಮಗೆ ಅವ್ರ ಪೇಜ್ ತೋರಿಸ್ಬಿಡುತ್ತೆ. ನಾನಿಲ್ಲಿ ಬಿಕೋ ಇಂಡಿಯಾ ಅವ್ರದ್ದು ಬ್ರ್ಯಾಂಡ್ ಇವಾಗ ತುಂಬ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗ್ತಾ ಇದೆ. ಸೊ ಆ ಪ್ರಮೋಷನ್ನು ಕೊಲಾಬ್ರೇಷನ್ ಜಾಸ್ತಿ ಕ್ರಿಯೇಟರ್ಸು ಇದನ್ನೇ ಮಾಡ್ತಾಯಿದ್ದಾರೆ, ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಪೇಜ್ ಬಂತು ನೋಡಿ ಫಸ್ಟ್ ಒನ್ನು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ.
ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ಪೇಜು ಓಪನ್ ಆಯಿತು. ಓಕೆನಾ. ಇವಾಗ ಇವ್ರಿಗೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಸೊ ಇಲ್ಲಿ ಮೆಸೇಜ್ ಅಂತ ಇದೆ, ಕಾಂಟ್ಯಾಕ್ಟ್ ಅಂತ ಇದೆ. ಇಲ್ಲಿ ಮೆಸೇಜ್, ಕಾಂಟ್ಯಾಕ್ಟ್. ಓಕೆನಾ. ಸೊ ನೀವು ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ ನೀವು ಅವ್ರಿಗೆ ಮೆಸೇಜ್ ಕೂಡ ಹಾಕ್ಬೋದು. ಇವಾಗ ನಿಮ್ಮ ಒಂದು ಪೇಜಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಎಷ್ಟು ವ್ಯೂಸ್ ಬರುತ್ತೆ, ಹಾಗೆ ಎಷ್ಟು ನಿಮಗೆ ಅಮೌಂಟು ತೊಗೊಳ್ತೀರಾ, ಅದೆಲ್ಲ ನೆಕ್ಸ್ಟ್ ಸೆಕೆಂಡ್ರಿ. ಬಟ್ ನೀವು ಜಸ್ಟ್ ಎಷ್ಟು ಫಾಲೋವರ್ಸ್ ಇದ್ದಾರೆ, ಹಾಗೆ ಎಷ್ಟು ವ್ಯೂಸ್ ಬರುತ್ತೆ, ಸೊ ಇಷ್ಟು ನೀವು ಹಾಕಬೇಕಾಗುತ್ತೆ. ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಷ್ಟಿದ್ದಾರೆ, ಸೊ ಅದನ್ನು ಹಾಕಿಬಿಟ್ಟು ನಮಗೂ ಪ್ರಮೋಷನ್ ಕೊಡ್ತೀರಾ, ಪ್ರಾಡಕ್ಟ್ ಪ್ರಮೋಷನ್ ಮಾಡಬೇಕು ಅಂದ್ಕೊಂಡಿದ್ವಿ, ನಮ್ಮ ಚಾನಲಲ್ಲಿ ಇಷ್ಟು ಫಾಲೋವರ್ಸ್ ಇದ್ದಾರೆ, ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಸೊ ಈ ಥರ ನಿಮ್ಮೊಂದು ಚಾನಲ್ ಬಗ್ಗೆ ಡೀಟೇಲಾಗಿ ಒಂದು ಮೇಲ್ ಥರ ಮೆಸೇಜ್ನ ಟೈಪ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಿಮಗೆ ಬರೋದಿಲ್ಲ ಅಂದರೆ ಮೆಸೇಜ್ ಹಾಕಿ ಕಮೆಂಟಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆನಾ. ಸೊ ಬ್ರ್ಯಾಂಡ್ಗೆ ನೀವು ಮೆಸೇಜ್ನ ಹಾಕಬೇಕಾಗುತ್ತೆ. ಇಲ್ಲ ನಾವು ಡೈರೆಕ್ಟಾಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂದರೆ ಇಲ್ಲಿ ಪಕ್ಕದಲ್ಲಿ ಕಾಂಟ್ಯಾಕ್ಟ್ ಅಂತ ಹೇಳ್ಬಿಟ್ಟು ಆಪ್ಷನ್ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಅವ್ರ ನಂಬರ್ ಕೂಡ ಬರುತ್ತೆ, ಮೇಲ್ ಐ ಡಿ ಕೂಡ ಬರುತ್ತೆ. ಸೊ ನೀವೇನಾದ್ರು ಡೈರೆಕ್ಟಾಗಿ ಮೇಲ್ ಮಾಡ್ತಿದ್ರೆ ಮೇಲ್ ಕೂಡ ಹಾಕ್ಬೋದು, ಅಥವಾ ಕಾಂಟ್ಯಾಕ್ಟ್ ಮಾಡ್ತಿದ್ರೆ ಅವರು ನಂಬರ್ ಕೂಡ ಮೆನ್ಷನ್ ಮಾಡಿರ್ತಾರೆ, ನೀವು ನಂಬರ್ನ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ. ಸೊ ಈ ಥರ ಮಾಡ್ಕೋಬೋದು. ಇಲ್ಲ ಅಂದರೆ ಇಲ್ಲಿ ಅವ್ರದ್ದು ವೆಬ್ಸೈಟ್ ಇರುತ್ತೆ, ಸೊ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ವೆಬ್ಸೈಟ್ ಓಪನ್ ಆಗುತ್ತೆ. ನೀವಲ್ಲಿ ಇವ್ರದ್ದು ಏನೇನೆಲ್ಲ ಪ್ರಾಡಕ್ಟ್ಸ್ ಇದೆ, ಸೊ ಇದನ್ನೆಲ್ಲ ನೋಡಿಕೊಂಡು ಮಾಡಿ ಅವ್ರ ಪ್ರೈಸ್ ಎಷ್ಟು, ಏನು, ಏನೆಲ್ಲ ಪ್ರಾಡಕ್ಟ್ಸ್ನ ಅವರು ಪ್ರಮೋಟ್ ಅಂದರೆ ಸೇಲ್ ಮಾಡ್ತಾ ಇದ್ದಾರೆ, ಸೊ ಇದನ್ನೆಲ್ಲ ನೀವು ನೋಡ್ಕೊಂಡ್ಬಿಟ್ಟು ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ್ಯಂಡ್ ಅದನ್ನು ಜೆನ್ಯೂನಾಗಿ ನೀವು ಯೂಸ್ ಮಾಡಿ ಜೆನ್ಯೂನ್ ರಿವ್ಯೂನ ಕೊಡಬೇಕಾಗುತ್ತೆ, ಪ್ರಮೋಷನ್ನ ಮಾಡಬೇಕಾಗುತ್ತೆ. ಓಕೆನಾ. ಸೊ ಮೇಯ್ನಾಗಿ ಇದು ಇಂಪಾರ್ಟೆಂಟ್. ಹಾಗೆ ನಿಮಗೆ ಪ್ರಮೋಷನ್ ಮಾಡಬೇಕಂದ್ರೆ 2 ಥರ ಇರುತ್ತೆ. ಸೊ ಇನ್ನೊಂದು ಬೇರೆ ಥರ ಇದೆ, ಬಟ್ ನಾನಿವಾಗ ನಿಮಗೆ 2 ಥರ ಹೇಳ್ತೀನಿ. ಪ್ರಮೋಷನ್ನು ವಿತ್ ಕೊಲಾಬ್ರೇಷನ್ನು. ಸೊ 2 ಇದೆ. ಬ್ರ್ಯಾಂಡ್ ಪ್ರಮೋಷನ್ ಅಂದರೆ, ಕೊಲಾಬ್ರೇಷನ್ ಅಂದರೆ ಏನು, ಸೊ ಅದಕ್ಕೆ ವ್ಯತ್ಯಾಸ ಏನು ಅದನ್ನು ಹೇಳ್ಬಿಡ್ತೀನಿ. ಸೊ ಅದ್ರ ಮೇಲೆ ನಿಮಗೆ ನೀವು ಯಾವುದನ್ನು ಆರಿಸ್ಕೋಬೋದು, ಬಿಗಿನರ್ಸ್ ಇದ್ದರೆ ಯಾವುದನ್ನು ಆರಿಸ್ಕೋಬೋದು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸೊ ಬ್ರ್ಯಾಂಡ್ ಪ್ರಮೋಷನ್ ಅಂದರೆ ನಿಮಗೆ ಏನು ಮಾಡುತ್ತೆ ಕಂಪ್ನಿ ಅಂದರೆ, ನಿಮಗೆ ದುಡ್ಡು ಕೊಟ್ಟುಬಿಟ್ಟು ಅವರು ಒಂದು ಪ್ರಾಡಕ್ಟನ್ನು ಪ್ರಮೋಷನ್ ಮಾಡಿಸ್ಕೋತಾರೆ. ಕಂಪ್ನಿದವರೇ ನಿಮಗೆ ದುಡ್ಡು ಕೊಟ್ಬಿಟ್ಟು ಪ್ರಾಡಕ್ಟನ್ನು ಪ್ರಮೋಷನ್ನ ಮಾಡಿಸ್ಕೋತಾರೆ. ಸೊ ಬ್ರ್ಯಾಂಡ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುತ್ತೆ, ಇನ್ಸ್ಟಾಗ್ರಾಮ್ ಅಥವಾ ಮೇಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡುತ್ತೆ. ವಾಟ್ಸಪ್ಪಲ್ಲಿ ಅದು ಮೆಸೇಜ್ ಮಾಡೋದಿಲ್ಲ, ಕೆಲವೊಂದು ಫೇಕ್ ಇರುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಮಾಡಿ, ಪ್ರಮೋಷನ್ ಬಂದಿದೆ ಅಥವಾ ಬ್ರ್ಯಾಂಡ್ ಕೊಲಾಬ್ರೇಷನ್ ಬಂದಿದೆ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಮಾಡೋಕ್ಕಿಂತ ಮುಂಚೆ ಅದು ರಿಯಲ್ ಆಗಿದೆಯಾ, ಜೆನ್ಯೂನ್ ಆಗಿದೆಯಾ, ರಿಯಲ್ ಪ್ರಾಡಕ್ಟಾ, ವೆಬ್ಸೈಟೆಲ್ಲ ಕರೆಕ್ಟಾಗಿದೆಯಾ ಒಂದು ಸರ್ತಿ ಚೆಕ್ ಮಾಡಿ ಅದಾದಮೇಲೆ ನೀವು ಪ್ರಮೋಷನ್ಗೆ ಒಪ್ಕೊಳ್ಳಿ. ಓಕೆನಾ. ಸೊ ಅವರು ನಿಮಗೆ ಒಂದು ಪ್ರಾಡಕ್ಟ್ನ ಕಳಿಸ್ತಾರೆ, ಅದ್ರ ಬಗ್ಗೆ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು ರೀಲ್ಸ್ನ ಅಪ್ಲೋಡ್ ಮಾಡಿ, ವೀಡಿಯೋಸ್ನ ಅಪ್ಲೋಡ್ ಮಾಡಿ ಪ್ರಮೋಷನ್ನ ಮಾಡಿಕೊಡ್ಬೇಕಾಗುತ್ತೆ ಅವರು. ಓಕೆನಾ. ಇಲ್ಲಿ ಏನು ಕಂಡೀಷನ್ ಇರುತ್ತೆ ಅಂದರೆ, ಈ ವಿಡಿಯೋದಲ್ಲಿ ಅಂದರೆ ನೀವೇನು ಪ್ರಮೋಷನ್ ಮಾಡ್ತೀರಲ್ವ, ಏನು ಹೇಳಬೇಕು ಅಂತ ಹೇಳ್ಬಿಟ್ಟು ಅವರೇ ನಿಮಗೆ ಸ್ಕ್ರಿಪ್ಟ್ ಕೊಡ್ತಾರೆ. ಸೊ ಅದೇ ಥರ ನೀವು ಪ್ರಮೋಷನ್ನ ಮಾಡಬೇಕಾಗುತ್ತೆ. ಓಕೆನಾ. ಸೊ ಯಾವ ರೀತಿ ವೀಡಿಯೋ ಮಾಡಬೇಕು, ಎಷ್ಟು ವೀಡಿಯೋ ಹಾಕಬೇಕು ಎಲ್ಲನೂ ಅವ್ರು ಹೇಳಿರ್ತಾರೆ. ಅದನ್ನು ಕಂಡೀಷನ್ ಎಲ್ಲ ನೀವು ಮೊದಲೇ ಮಾತಾಡಿಕೊಂಡು ಅದಾದಮೇಲೆ ಪೇಮೆಂಟ್ನ ಮುಗಿಸ್ಕೊಂಡು ನೀವು ಪ್ರಮೋಷನ್ನ ಮಾಡಬೇಕಾಗುತ್ತೆ. ಸೊ ಇವಾಗ ಒಂದು ಡ್ರೆಸ್ ಆಗಿರ್ಬೋದು ಅಥವಾ ಮನೆಗೆ ಬೇಕಾಗಿರೋ ಐಟಮ್ ಆಗಿರ್ಬೋದು, ಏನೇ ಆಗಿರ್ಬೋದು. ಇವಾಗ ನಿಮ್ಮ ಪೇಜ್ ಏನಾದರೂ ಕುಕ್ಕಿಂಗ್ ಬಗ್ಗೆ ಇತ್ತು ಅಂದರೆ ಕುಕ್ಕಿಂಗ್ ಬ್ರ್ಯಾಂಡವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಥವಾ ಹೌಸ್ ವೈಫ್ ಇದ್ದೀರಾ ಅಂದರೆ ಮನೆಗೆ ಏನು ಯೂಸ್ ಆಗುತ್ತೋ ಸೊ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಥವಾ ನೀವು ಬ್ಯೂಟಿಷನ್ ಅಂದರೆ ಬ್ಯೂಟಿ ಬಗ್ಗೆ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ಏನಾದರೂ ನೀವು ನಿಮ್ಮ ಪೇಜಲ್ಲಿ ಜಾಸ್ತಿ ಶೇರ್ ಮಾಡ್ತಾಯಿದ್ದೀರಾ, ವೈರಲ್ ಆಗ್ತಾಯಿದೆ ಅಂದರೆ ಆ ಥರದ ಬ್ರ್ಯಾಂಡ್ಗಳು ನಿಮಗೆ ಪ್ರಮೋಷನ್ ಅಥವಾ ಕೊಲಾಬ್ರೇಷನ್ ಆಗೋಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆನಾ. ಸೊ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೇರೆ ಬೇರೆ ಎಲ್ಲ ವೀಡಿಯೋಸು ಬರ್ತಾಯಿದೆ. ಅಂದರೆ ಬೇರೆದವರು ಕೂಡ ಏನು ಈ ಒಂದು ಪ್ರಾಡಕ್ಟನ್ನು ತೊಗೊಂಡು ಕೊಲಾಬ್ರೇಷನ್ ಮಾಡಿರ್ತಾರೆ, ಪ್ರಮೋಷನ್ ಮಾಡಿರ್ತಾರಲ್ವ, ಅವ್ರದ್ದು ಕೂಡ ಇಲ್ಲಿ ಕೊಲಾಬ್ ಮಾಡಿರ್ತಾರೆ ಅವರು. ಹಾಗಾಗಿ ಅವ್ರ ಪೇಜಲ್ಲಿ
ಎಲ್ಲರದ್ದು ಕೂಡ ಇಲ್ಲಿ ತೋರಿಸುತ್ತೆ. ಸೊ ನೀವು ಕೂಡ ಈ ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡಿದರೆ ನಿಮ್ಮ ಒಂದು ವೀಡಿಯೋಸ್ ಕೂಡ ಈ ಪೇಜಲ್ಲಿ ತೋರಿಸುತ್ತೆ. ಹಾಗಾಗಿ ಇವಾಗ ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂದರೆ ಅವರು ಅಮೌಂಟ್ ಕೊಡ್ತಾರೆ, ನೀವು ಪ್ರಾಡಕ್ಟನ್ನು ಪ್ರಮೋಟ್ ಮಾಡಿ ಕೊಡಬೇಕಾಗುತ್ತೆ. ಅದಕ್ಕೆ ಪೇಮೆಂಟು ನೀವು ಮಾತಾಡ್ಕೋಬೇಕಾಗುತ್ತೆ. ಯಾಕಂದರೆ ಫಾಲೋವರ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಜಾಸ್ತಿ ಫಾಲೋವರ್ಸು, ಜಾಸ್ತಿ ವ್ಯೂಸು, ಜಾಸ್ತಿ ಸೇಲ್ಸ್ ಆಯಿತು ಅಂದರೆ ಅದ್ರ ಮೇಲೆ ಪೇಮೆಂಟ್ ಅನ್ನೋದು ಇರುತ್ತೆ. ಕಡಿಮೆ ಫಾಲೋವರ್ಸ್ ಇದ್ದಾರೆ ಅಂದರೆ ಬರೀ ಪ್ರಾಡಕ್ಟನ್ನು ಮಾತ್ರ ಕೊಡ್ತಾರೆ, ಈ ಥರನೂ ಇರುತ್ತೆ. ಸೊ ನೀವು ಕೇಳಿಕೊಂಡು ಮಾಡಿಕೊಂಡು ನೀವು ಪ್ರಮೋಷನ್ನ ಮಾಡಿ, ಓಕೆನಾ. ಇನ್ನು ಕೊಲಾಬ್ರೇಷನ್ ಅಂದರೆ ಏನು ಅಂದರೆ ನೀವು ಮತ್ತು ಬ್ರ್ಯಾಂಡ್ ಇಬ್ಬರು ಸೇರಿನೇ ನೀವು ಇಲ್ಲಿ ವರ್ಕ್ ಮಾಡ್ತೀರಾ, ಓಕೆನಾ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಬ್ರ್ಯಾಂಡ್ ನಿಮಗೆ ಫ್ರೀಯಾಗಿ ಪ್ರಾಡಕ್ಟನ್ನು ಕಳಿಸುತ್ತೆ. ಬರೀ ಪ್ರಾಡಕ್ಟನ್ನು ಮಾತ್ರ ಕಳಿಸುತ್ತೆ, ಯಾವುದೇ ಥರ ಅಮೌಂಟು ಕೊಡೋದಿಲ್ಲ. ಸೊ ಬ್ರ್ಯಾಂಡ್ ಪ್ರಮೋಷನ್ ಅಂದರೆ ನಿಮಗೆ ಅವರು ಪ್ರಾಡಕ್ಟನ್ನು ಕೊಡ್ಬೋದು ಅಥವಾ ಪ್ರಾಡಕ್ಟನ್ನು ನೀವೇ ಪರ್ಚೇಸ್ ಮಾಡಿ ಅಂತಲೂ ಹೇಳ್ಬೋದು. ಆದರೆ ಅಮೌಂಟ್ ಅಂತೂ ಕೊಡ್ತಾರೆ. ಇಷ್ಟು ಪ್ರಮೋಷನ್ ಮಾಡಿದರೆ ಒಂದು 10,000, 20,000, 50,000, 1,00,000 ಗಂಟಲೆ ನಿಮಗೆ ಪ್ರಮೋಷನಲ್ಲಿ ಅಮೌಂಟ್ ಅನ್ನೋದು ಕೊಡ್ತಾರೆ. ಬಟ್ ಕೊಲಾಬ್ರೇಷನಲ್ಲಿ ಆ ಥರ ಅಲ್ಲ. ನಿಮಗೆ ಅವರು ಜಸ್ಟ್ ಪ್ರಾಡಕ್ಟನ್ನು ಕಳಿಸ್ತಾರೆ ಅಷ್ಟೇ. ಅವರು ಒಂದು ಪ್ರಾಡಕ್ಟನ್ನು ಕಳಿಸ್ತಾರೆ, ಆ ಪ್ರಾಡಕ್ಟನ್ನು ನೀವು ಕೊಲಾಬ್ ಮಾಡಬೇಕಾಗತ್ತೆ. ಸೊ ಏನಾದರೂ ಜಾಸ್ತಿ ಸೇಲ್ ಆಯಿತು ಅಂದರೆ ಸ್ವಲ್ಪ ಆಫರು ಎಕ್ಸ್ಟ್ರಾ ಅಮೌಂಟ್ ಅಂತ ಹೇಳ್ಬಿಟ್ಟು ಏನಾದರೂ ಕೊಡ್ಬೋದು. ಬಟ್ ಅದನ್ನು ಬಿಟ್ಟರೆ ಅವರು ಪ್ರಾಡಕ್ಟನ್ನು ಮಾತ್ರ ನಿಮಗೆ ಕಳಿಸ್ತಾರೆ. ಆದರೆ ಆ ಪ್ರಾಡಕ್ಟಿಗೆ ನೀವು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಫ್ರೀಯಾಗಿಯೇ ಅವರು ನಿಮಗೆ ಕೊಡ್ತಾರೆ. ಸೊ ಫ್ರೀಯಾಗಿ ಕೊಟ್ಟಿರೋ ಪ್ರಾಡಕ್ಟನ್ನು ನೀವು ವೀಡಿಯೋ ಮಾಡಿ ಹಾಕಬೇಕಾಗುತ್ತೆ. ಸೊ ಇದರಲ್ಲಿ ಇಬ್ರಿಗೂ ಬೆನಿಫಿಟ್ ಆಗುತ್ತೆ, ಓಕೆನಾ. ಬ್ರ್ಯಾಂಡ್ಗೂ ಆಗುತ್ತೆ, ಹಾಗೆ ನಿಮಗೂ ಕೂಡ ಆಗುತ್ತೆ. ಇವಾಗ ಒಂದು ಸೋಪ್ ಬ್ರ್ಯಾಂಡ್ನ ಫ್ರೀಯಾಗಿ ನೀವು ಕೊಲಾಬ್ರೇಷನ್ ಮಾಡಬೇಕು ಅಂದರೆ ಅವರು ನಿಮಗೆ ಸೋಪ್ನ ಫ್ರೀಯಾಗಿ ಕೊಟ್ಟು ಕಳಿಸ್ತಾರೆ. ಅದರ ರಿವ್ಯೂನ ನೀವು ಹೇಳಬೇಕಾಗುತ್ತೆ. ಇನ್ನೊಂದು ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಇನ್ಕಮ್ ಅನ್ನೋದು ಕಡಿಮೆ ಇರುತ್ತೆ, ಆದರೆ ಪ್ರಾಡಕ್ಟ್ ಮಾತ್ರ ಸಿಗುತ್ತೆ. ಬ್ರ್ಯಾಂಡಲ್ಲಿ ನಿಮಗೆ ಪ್ರಾಡಕ್ಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅಮೌಂಟ್ ಅನ್ನೋದು ಬಂದುಬಿಡುತ್ತೆ ಅಲ್ವಾ. ಅಮೌಂಟ್ ಅಂತೂ ನಿಮಗೆ ಬರುತ್ತೆ, ಓಕೆನಾ. ಸೊ ಬ್ರ್ಯಾಂಡಲ್ಲಿ ಕೊಲಾಬ್ರೇಷನಲ್ಲಿ ವ್ಯತ್ಯಾಸ ಇದೆ. ಸೊ ನಿಮಗೆ ಕ್ಲಿಯರಾಗಿ ಹೇಳಬೇಕು ಅಂದರೆ ಬ್ರ್ಯಾಂಡ್ ಹಾಗೆ ಕೊಲಾಬ್ರೇಷನ್. ಸೊ ಬ್ರ್ಯಾಂಡಲ್ಲಿ ನಿಮಗೆ ದುಡ್ಡು ಕೊಡ್ತಾರೆ, ಕೊಲಾಬ್ರೇಷನಲ್ಲಿ ಜಸ್ಟ್ ಪ್ರಾಡಕ್ಟ್ ಸಿಗುತ್ತೆ. ಬ್ರ್ಯಾಂಡ್ ಪ್ರಮೋಷನಲ್ಲಿ ಸಮ್ಟೈಮ್ಸ್ ಫ್ರೀಯಾಗಿಯೇ ನಿಮಗೆ ಪ್ರಾಡಕ್ಟ್ಸು ಕೊಡ್ತಾರೆ, ಅಮೌಂಟು ಕೊಡ್ತಾರೆ. ಕೊಲಾಬ್ರೇಷನಲ್ಲಿ ಬರೀ ಪ್ರಾಡಕ್ಟನ್ನು ಫ್ರೀಯಾಗಿ ಕೊಡ್ತಾರೆ ಅಷ್ಟೇ, ಅಲ್ಲಿ ಎಕ್ಸ್ಟ್ರಾ ದುಡ್ಡಂತೂ ಕೊಡೋದಿಲ್ಲ. ಬ್ರ್ಯಾಂಡ್ ಪ್ರಮೋಷನಲ್ಲಿ ಫ್ರೀಡಮ್ ಕಡಿಮೆ ಇರುತ್ತೆ, ಕೊಲಾಬ್ರೇಷನಲ್ಲಿ ಜಾಸ್ತಿ ಇರುತ್ತೆ. ಫ್ರೀಡಮ್ ಯಾಕೆ ಅಂದರೆ ಬ್ರ್ಯಾಂಡ್ ಕೊಲಾಬ್ರೇಷನಲ್ಲಿ ಅಂದರೆ ಬ್ರ್ಯಾಂಡ್ ಪ್ರಮೋಷನಲ್ಲಿ ಅವ್ರು ಏನು ಹೇಳ್ಕೊಟ್ಟಿರ್ತಾರೆ ನೀವು ಅದನ್ನೇ ಹೇಳಬೇಕಾಗುತ್ತೆ. ಬಟ್ ಕೊಲಾಬ್ರೇಷನಲ್ಲಿ ಆ ಥರ ಅಲ್ಲ. ನೀವು ಪ್ರಾಡಕ್ಟು ಚೆನ್ನಾಗಿದೆ, ಚೆನ್ನಾಗಿಲ್ಲ, ನೀವು ಫ್ರೀಯಾಗಿ ಹೇಳ್ಕೊಬೋದು. ಓಕೆ ನನಗಂತೂ ಈ ಥರ ಅನ್ನಿಸ್ತು, ನೀವು ತೊಗೋಬೋದು, ಅಥವಾ ಇನ್ನೂ ಬೆಟರ್ ಇದ್ದರೆ ನಡೀತಾ ಇತ್ತು ಪ್ರಾಡಕ್ಟು, ಈ ಥರ ನೀವು ಹೇಳ್ಕೊಬೋದು. ಬಟ್ ಬ್ರ್ಯಾಂಡ್ ಪ್ರಮೋಷನಲ್ಲಿ ಆ ಥರ ಹೇಳೋಕ್ಕಾಗಲ್ಲ. ಅದು ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ, ನೀವು ಅವ್ರು ಏನು ಕೊಟ್ಟಿರ್ತಾರೆ ಸ್ಕ್ರಿಪ್ಟು ಅದೇ ಥರ ವೀಡಿಯೋಸ್ ಮಾಡಿ ಹಾಕಬೇಕಾಗತ್ತೆ. ಸೊ ಜೆನ್ಯೂನ್ ರಿವ್ಯೂನ ಕೊಡೋಕ್ಕೆ ಆಗಲ್ಲ. ಬಟ್ ಕೊಲಾಬ್ರೇಷನಲ್ಲಿ ಆ ಥರ ಅಲ್ಲ, ಜೆನ್ಯೂನ್ ರಿವ್ಯೂ ನೀವು ಕೊಡ್ಬೋದು. ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಬೋದು, ಇಷ್ಟ ಆಗಿಲ್ಲ ಅಂದರೆ ಇನ್ನೂ ಬೆಟರ್ ಇರ್ಬೋದಿತ್ತು ಅಂತ ಹೇಳ್ಬೋದು, ಓಕೆನಾ. ಸೊ ಈ ಥರ ಬ್ರ್ಯಾಂಡ್ ಪ್ರಮೋಷನ್ನು ನಿಮಗೆ ಜಾಸ್ತಿ ಏನಂದರೆ ಫಾಲೋವರ್ಸ್ ಇದ್ದರೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಜಾಸ್ತಿ ಫಾಲೋವರ್ಸ್ ಇರಬೇಕು, ಜಾಸ್ತಿ ವ್ಯೂಸ್ ಹೋಗ್ತಾ ಇರಬೇಕು, ಆವಾಗ ಬ್ರ್ಯಾಂಡ್ ಪ್ರಮೋಷನ್ಸು ನಿಮಗೆ ಜಾಸ್ತಿ ಸಿಗ್ತಾ ಹೋಗುತ್ತೆ. ಬಟ್ ಕೊಲಾಬ್ರೇಷನು ನೀವು ಇನ್ನೂ ಬಿಗಿನರ್ಸ್ ಇದ್ದೀರಾ ಅಥವಾ 1000 ಫಾಲೋವರ್ಸ್ ಇದ್ದಾರೆ ಅಂದರೆ ಬಿಗಿನರ್ಸು ಕೊಲಾಬ್ರೇಷನ್ ಮಾಡೋದು ಬೆಸ್ಟು, ಓಕೆನಾ. ಸೊ ಇಷ್ಟಿರುತ್ತೆ. ನಿಮ್ಮದೇನಾದರೂ 1000 ಫಾಲೋವರ್ಸ್ ಇದ್ದರೂ ಕೂಡ ನಡೆಯುತ್ತೆ, ನೀವು ಆರಾಮ್ಸೆ ಈ ಒಂದು ಬ್ರ್ಯಾಂಡ್ ಪ್ರಮೋಷನ್ನ ಕೊಲಾಬ್ರೇಷನ್ನ ನೀವು ಕೂಡ ಮಾಡ್ಬೋದು. ಹಾಗಾಗಿ ಈ ಒಂದು ಆಪ್ಷನ್ನ ಇನ್ಸ್ಟಾಗ್ರಾಮ್ ಅವರೇ ಬಿಟ್ಟಿದ್ದಾರೆ, ಎಲ್ಲರೂ ಕೂಡ ಎಲಿಜಿಬಲ್ ಮಾಡ್ಕೊಳ್ಳಿ. ನೀವು ಕೂಡ ಬ್ರ್ಯಾಂಡ್ ಪ್ರಮೋಷನ್ನು ಕೊಲಾಬ್ರೇಷನ್ನ ಮಾಡಿ, ಸೊ ಅರ್ನಿಂಗ್ಸ್ನ ಮಾಡಿ, ಓಕೆನಾ. ಸೊ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ.
ನಾನು ಏನು ಹೇಳ್ತೀನಿ ಅಂದರೆ, ನೀವು ಯಾವುದೇ ಒಂದು ಬ್ರ್ಯಾಂಡ್ನ ಪ್ರಮೋಷನ್ ಮಾಡ್ತಾಯಿದ್ದೀರಾ, ಪ್ರಾಡಕ್ಟ್ ಪ್ರಮೋಷನ್ ಮಾಡ್ತಾಯಿದ್ದೀರಾ, ಕೊಲಾಬ್ರೇಷನ್ ಮಾಡ್ತಾಯಿದ್ದೀರಾ ಅಂದರೆ ನೀವು ಜೆನ್ಯೂನ್ ಆಗಿ ಆ ಒಂದು ಪ್ರಾಡಕ್ಟನ್ನ ಯೂಸ್ ಮಾಡಿ. ಸೊ ಯೂಸ್ ಮಾಡಿ ನಿಮಗೇನಾದ್ರು ಸ್ವಲ್ಪ ರಿಸಲ್ಟ್ ಸಿಕ್ತು ಅಥವಾ ಏನಾದ್ರು ಚೇಂಜಸ್ ಅನ್ನಿಸ್ತು, ಇಷ್ಟ ಆಯಿತು, ಚೆನ್ನಾಗಿತ್ತು ಅಂದರೆ ಮಾತ್ರ ಅದನ್ನು ನೀವು ಜನರಿಗೆ ತಿಳಿಸಿ. ಸೊ ಅದನ್ನು ಬಿಟ್ಟು ದುಡ್ಡು ಕೊಡ್ತಾರೆ, ದುಡ್ಡು ಬರುತ್ತೆ, ಏನಾದರೂ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಪ್ರಮೋಷನ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ವ್ಯೂವರ್ಸು, ನಿಮ್ಮ ಸಬ್ಸ್ಕ್ರೈಬರ್ಸು ಟೈಮ್ ಕೊಟ್ಟು ನಿಮ್ಮ ವೀಡಿಯೋಸ್ನ ನೋಡಿ, ನೀವು ಬಳಸೋ ಪ್ರಾಡಕ್ಟ್ಸ್ನ ನೀವು ಮನೆಗೆ ಏನೇ ತನ್ನಿ, ನೀವು ಬ್ಯೂಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ, ನೀವು ಹಾಕೋ ಬ್ರ್ಯಾಂಡೆಡ್ ಬಟ್ಟೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅವರು ಕೂಡ ಖರೀದಿ ಮಾಡಿ ಯೂಸ್ ಮಾಡ್ತಾಯಿರ್ತಾರೆ. ಸೊ ಹಾಗಾಗಿ ನೀವು ಚೆನ್ನಾಗಿರೋದನ್ನು ಅವ್ರಿಗೆ ಕೊಟ್ಟರೆ ಅವ್ರು ಕೂಡ ಪರ್ಚೇಸ್ ಮಾಡಿದಾಗ ಅದೇ ರಿಸಲ್ಟ್ ಅವ್ರಿಗೂ ಸಿಕ್ಕರೆ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಆವಾಗ ಇನ್ನೂ ಜಾಸ್ತಿ ವ್ಯೂವರ್ಸು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ತೋರಿಸೋ ಎಲ್ಲ ಪ್ರಾಡಕ್ಟನ್ನು ಅವರು ಬಳಸ್ತಾರೆ, ಇಷ್ಟಪಡ್ತಾರೆ, ಪರ್ಚೇಸ್ ಮಾಡ್ತಾರೆ. ಸೊ ಹಾಗಾಗಿ ಜೆನ್ಯೂನ್ ಪ್ರಾಡಕ್ಟ್ನ ಪ್ರಮೋಷನ್ ಮಾಡಿ, ಫೇಕ್ ಆಗಿರೋದು ಅಥವಾ ನಿಮಗೆ ರಿಸಲ್ಟ್ ಸಿಗದೇ ಇದ್ದರೂ ಕೂಡ ಪ್ರಮೋಷನ್ ಮಾಡಬೇಕಲ್ಲ ಅಂತ ಹೇಳಿ ಮಾಡೋಕ್ಕೆ ಹೋಗಬೇಡಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ನಿಮಗೇನಾದರೂ ಹೆಲ್ಪ್ಫುಲ್ ಆಗಿತ್ತು, 1% ಆದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಥ ಏನೇ ಡೌಟ್ಸ್ ಇದ್ದರೂ ಅಥವಾ ಮೀಶೋ ಕ್ರಿಯೇಟರ್ ಕ್ಲಬ್ ಆಗಿರ್ಬೋದು, ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು, ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.